ಎಲ್ಲರಿಗೆ ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ಮತ್ತೊಮ್ಮೆ ಟಾಪ್ 20 ಪ್ರಶ್ನೋತ್ತರ ಸರಣಿಯಲ್ಲಿ ನಿಮ್ಮೆಲ್ಲರ ಸ್ವಾಗತ ಸುಸ್ವಾಗತ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಲಿರುವ ಪ್ರಮುಖ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಇದು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್, PDO, ವಿಲೇಜ್ ಅಕೌಂಟೆಂಟ್, BMTC ಮತ್ತು ಇನ್ನಿತರ ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹಳ ಮುಖ್ಯ ಮತ್ತು ಇಂಪಾರ್ಟೆಂಟ್ ಪ್ರಶ್ನೋತ್ತರ ಸರಣಿಯಾಗಿದೆ ಸ್ನೇಹಿತರೆ. ಮತ್ತು ಈ ಚಾನೆಲನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ಇಲ್ಲಿ ದಿನನಿತ್ಯ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ನಡೆಸಲಾಗುತ್ತದೆ. ಬನ್ನಿ ಸ್ನೇಹಿತರೆ, ಈಗ ನಾವು ಮೊದಲನೆಯ ಪ್ರಶ್ನೆ ಕಡೆಗೆ ಪ್ರಾರಂಭಿಸೋಣ. ಮೊದಲನೆಯ ಪ್ರಶ್ನೆ, ಸಾಮಾನ್ಯವಾಗಿ IPC ಎಂದು ಕರೆಯುವುದನ್ನು ಕಾನೂನಿನ ಭಾಷೆಯಲ್ಲಿ ಏನೆಂದು ಕರೆಯಲಾಗುತ್ತದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಇಂಡಿಯನ್ ಪೆನಾಲ್ಟಿ ಕೇಸ್, ಆಯ್ಕೆ ಬಿ ಇಂಡಿಯಾ ಪೆನಾಲ್ಟಿ ಕೋಡ್, ಆಯ್ಕೆ ಸಿ ಇಂಡಿಯನ್ ಪೆನಲ್ ಕೋಡ್, ಆಯ್ಕೆ ಡಿ ಇಂಟರ್ನ್ಯಾಷನಲ್ ಪೆನಾಲ್ಟಿ ಕೋಡ್. ಇಲ್ಲಿ IPCಯ ವಿಸ್ತೃತ ರೂಪ ಕೇಳಿದ್ದಾರೆ ಸ್ನೇಹಿತರೆ. ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಇಂಡಿಯನ್ ಪೆನಲ್ ಕೋಡ್. ಬನ್ನಿ ಸ್ನೇಹಿತರೆ, ಎರಡನೇ ಪ್ರಶ್ನೆ ಕಡೆಗೆ. ಮನುಷ್ಯರಿಗೆ ರೋಗಗಳನ್ನು ಹರಡುವ ಕೀಟಗಳನ್ನು ಏನೆಂದು ಕರೆಯಲಾಗುತ್ತದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಸಾಗಾಣಿದಾರ ಅಥವಾ ಟ್ರಾನ್ಸ್ಪೋರ್ಟರ್, ಆಯ್ಕೆ ಬಿ ಕಣಜಗಳು ಅಥವಾ ರೋಗ ಸಂಬಂಧಿ, ಆಯ್ಕೆ ಸಿ ವಾಹಕಗಳು, ಆಯ್ಕೆ ಡಿ ಉಷ್ಣ ಪೋಷಕಗಳು. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ವಾಹಕಗಳು. ಇದನ್ನು ಇಂಗ್ಲಿಷ್ದಲ್ಲಿ ವೆಕ್ಟರ್ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮೂರನೆಯ ಪ್ರಶ್ನೆ ಕಡೆಗೆ. ಕೋವಿಡ್-19 ಡೆಲ್ಟಾ ರೂಪಾಂತರವನ್ನು ಏನೆಂದು ಕೂಡ ಕರೆಯಲಾಗುತ್ತದೆ? ಇದರ ಕೋಡ್ ಏನೆಂದು ಇದೆ ಎಂದು ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ B.1.617.2 ಇದರ ಕೋವಿಡ್-19 ಕೋಡ್ವಾಗಿದೆ ಸ್ನೇಹಿತರೆ. ಮತ್ತೊಮ್ಮೆ ನಿಮ್ಮಲ್ಲಿ ಹೇಳಿಕೊಳ್ಳುತ್ತೇನೆ, ಈ ಚಾನೆಲನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ಇಲ್ಲಿ ದಿನನಿತ್ಯ ಟಾಪ್ 20 ಬಹಳ ಮುಖ್ಯವಾದ ಸರಣಿ ನಡೆಯಲಾಗುತ್ತದೆ. ಬನ್ನಿ ಸ್ನೇಹಿತರೆ, ನಾಲ್ಕನೆಯ ಪ್ರಶ್ನೆ ಕಡೆಗೆ. ಕರ್ನಾಟಕದ ಮೊದಲ ಉಕ್ಕಿನ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಮೈಸೂರು, ಆಯ್ಕೆ ಬಿ ಬಳ್ಳಾರಿ, ಆಯ್ಕೆ ಸಿ ಭದ್ರಾವತಿ, ಆಯ್ಕೆ ಡಿ ಹೊಸಪೇಟ್. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಭದ್ರಾವತಿಯಲ್ಲಿ ಮೊದಲ ಕರ್ನಾಟಕದ ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಲಾಯಿತು. ಬನ್ನಿ ಸ್ನೇಹಿತರೆ, ಐದನೆಯ ಪ್ರಶ್ನೆ ಕಡೆಗೆ. ಈ ಕೆಳಗಿನವುಗಳಲ್ಲಿ ಯಾವ ಸ್ಥಳದಲ್ಲಿ ಕರ್ನಾಟಕದ ಹೈಕೋರ್ಟ್ನ ಶಾಖೆ ಇದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಬಳ್ಳಾರಿ, ಆಯ್ಕೆ ಬಿ ಧಾರವಾಡ, ಆಯ್ಕೆ ಸಿ ಮಂಗಳೂರು, ಆಯ್ಕೆ ಡಿ ಮೈಸೂರು. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಧಾರವಾಡದಲ್ಲಿ ನಾವು ಕರ್ನಾಟಕದ ಹೈಕೋರ್ಟ್ನ ಶಾಖೆ ಕಾಣಬಹುದು. ಬನ್ನಿ ಸ್ನೇಹಿತರೆ, ಆರನೇ ಪ್ರಶ್ನೆ ಕಡೆಗೆ. ಕೊಟ್ಟಿರುವ ಆಯ್ಕೆಗಳಿಂದ ಸಂಬಂಧಿಸಿದ ಪದವನ್ನು ಸರಿಯಾಗಿ ಜೋಡಿಸಿ. ಇದಕ್ಕೆ ಅಕ್ಕಿಗೆ ಧಾನ್ಯಗಳು ಮತ್ತು ಚಹಾಗೆ ಏನು ಬರುತ್ತದೆ ಸ್ನೇಹಿತರೆ? ಅಕ್ಕಿಗೆ ಧಾನ್ಯಗಳಾದರೆ ಚಹಾಗೆ ಆಯ್ಕೆ ಕಾಳುಗಳು, ಆಯ್ಕೆ ಬಿ ನೂಡಲ್ಸ್, ಆಯ್ಕೆ ಸಿ ಪಾನೀಯಗಳು, ಆಯ್ಕೆ ಡಿ ದ್ವಿದಳ ಧಾನ್ಯಗಳು. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಚಹಾಗೆ ಆಯ್ಕೆ ಸಿ ಪಾನೀಯಗಳು ಇದರ ಸರಿಯಾದ ಉತ್ತರ. ಬನ್ನಿ ಸ್ನೇಹಿತರೆ, ಏಳನೇ ಪ್ರಶ್ನೆ ಕಡೆಗೆ. ಏಳನೇ ಪ್ರಶ್ನೆ ಮುನ್ನ ಸ್ನೇಹಿತರೆ ಇದು ನೋಡಿಕೊಳ್ಳಿ. ಇಲ್ಲಿ ಮೊದಲು ಏನು ಕೊಟ್ಟಿದ್ದಾರೆ ಸ್ನೇಹಿತರೆ? QAR ಸ್ನೇಹಿತರೆ ನೋಡಿ, ಇಲ್ಲಿ ಕ್ಯೂ ಇದೆ, ಇದು ಕಾಮನ್ ಸ್ನೇಹಿತರೆ. ಎಲ್ಲರಿಗೂ ಎಲ್ಲ 3-4 ಕೂಡ ಕಾಮನ್ ಆಗಿದೆ ಸ್ನೇಹಿತರೆ. QA ಸೆಕೆಂಡ್ QAR ಆದ ನಂತರ ಸ್ನೇಹಿತರೆ ಎಸ್ ನೋಡೋಣ ಸ್ನೇಹಿತರೆ, ಒಂದು ನಿಮಿಷ. QAR ಆದ ನಂತರ ಸ್ನೇಹಿತರೆ ಇದರ ಕೊನೆಯ RAS, ಈಗ ಇದರ ಕೊನೆಯ SAT ಮುಂದೆ ಸ್ನೇಹಿತರೆ ಮುಂದೆ ಹೋಗಬೇಕು. SAT ಆದ ನಂತರ ಸ್ನೇಹಿತರೆ T ಇದರ ಕೊನೆಯ ಮೊದಲು ತಗೋಬೇಕು. SAU ಸ್ನೇಹಿತರೆ ಮೂರನೇದು. ನಾಲ್ಕನೇದು ಸ್ನೇಹಿತರೆ ಇದರ ಕೊನೆಯ ಮೊದಲು UA ಮತ್ತು V ಸ್ನೇಹಿತರೆ. ಇದು ಸರಿಯಾದ ಉತ್ತರ. ನೋಡೋಣ ಸ್ನೇಹಿತರೆ, ನೋಡಿ ಸ್ನೇಹಿತರೆ TAU ಇದು 6, ಇಲ್ಲಿ ಕೊನೆಯ 6 ಇಲ್ಲಿ ಮುಂದೆ ಬರುತ್ತದೆ ಸ್ನೇಹಿತರೆ. ಇಲ್ಲಿ ಕೊನೆಯ ಎಸ್ಸು ಇಲ್ಲಿ ಮುಂದೆ ಬರುತ್ತದೆ ಸ್ನೇಹಿತರೆ. ಇಲ್ಲಿ ಕೊನೆಯ ಟಿ ಇಲ್ಲಿ ಮುಂದೆ ಬರುತ್ತದೆ ಸ್ನೇಹಿತರೆ. ಇದಕ್ಕೆ ಈಗ ಮುಂದಿನ ಯುನಿಂದ ಪ್ರಾರಂಭವಾಗಬೇಕು ಸ್ನೇಹಿತರೆ. ಎ ಕಾಮನ್, ಯು ಮುಂದೆ ಸ್ನೇಹಿತರೆ ವಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ.
ಬನ್ನಿ ಸ್ನೇಹಿತರೆ 8ನೇ ಪ್ರಶ್ನೆ ಕಡೆಗೆ. ಸ್ಪಂಜು ರಂಧ್ರಯುಕ್ತವಾಗಿರುವಂತೆ ರಬ್ಬರ್ ಏನಾಗಿರುತ್ತದೆ ಸ್ನೇಹಿತರೆ? ಸ್ಪಂಜು ರಂಧ್ರಯುಕ್ತವಾಗಿರುತ್ತದೆ ಏಕೆಂದರೆ ಅಲ್ಲಿ ಸ್ಪಂಜು ನೀರು ಹೀರಿಕೊಳ್ಳುತ್ತದೆ ಸ್ನೇಹಿತರೆ. ಮತ್ತು ರಬ್ಬರ್ ಹೇಗೆ ಇರುತ್ತದೆ ಎಂದು ಕೇಳಲಾಗಿದೆ. 8ನೇ ಪ್ರಶ್ನೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಸದೃಢ, ಆಯ್ಕೆ ಬಿ ಘನ, ಆಯ್ಕೆ ಸಿ ಸ್ಥಿತಿಸ್ಥಾಪಕ, ಆಯ್ಕೆ ಡಿ ಅನಮ್ಯ ಅಥವಾ ಬಗ್ಗದ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಸ್ಥಿತಿಸ್ಥಾಪಕ. ಬನ್ನಿ ಸ್ನೇಹಿತರೆ 9ನೇ ಪ್ರಶ್ನೆ ಕಡೆಗೆ. ಎತ್ತರವಾದ ಸ್ಥಳಗಳಲ್ಲಿ ನೀರಿನ ಕುದಿಯುವ ಬಿಂದು ಕಡಿಮೆಯಾಗುವುದು ಕಾರಣ ಏನು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಹೆಚ್ಚಿನ ತಾಪಮಾನ, ಆಯ್ಕೆ ಬಿ ಕಡಿಮೆ ತಾಪಮಾನ, ಆಯ್ಕೆ ಸಿ ಹೆಚ್ಚಿನ ವಾತಾವರಣದ ಒತ್ತಡ, ಆಯ್ಕೆ ಡಿ ಕಡಿಮೆ ವಾತಾವರಣದ ಒತ್ತಡ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ. ನೀರಿನ ಬಿಂದು ಎತ್ತರಕ್ಕೆ ಹೋದಂತೆ ಕಡಿಮೆ ಏಕೆ ಆಗುತ್ತದೆ ಎಂದರೆ ಸ್ನೇಹಿತರೆ ಅಲ್ಲಿ ಕಡಿಮೆ ವಾತಾವರಣ ಒತ್ತಡ ಇರುತ್ತದೆ. ಬನ್ನಿ ಸ್ನೇಹಿತರೆ 10ನೇ ಪ್ರಶ್ನೆ ಕಡೆಗೆ. 300 ಮತ್ತು 500ರ ನಡುವೆ ಎಷ್ಟು ಸಂಖ್ಯೆಗಳಿವೆ? ಇದರಲ್ಲಿ 4 ಒಂದೇ ಬಾರಿ ಬರುತ್ತದೆ. 300 ಮತ್ತು ಸ್ನೇಹಿತರೆ 500ರ ನಡುವೆ ಎಷ್ಟು ಬಾರಿ 4 ಬರುತ್ತದೆ ಎಂದು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ 99. ಆಯ್ಕೆ ಎ. ಇದನ್ನು ಒಂದು ಸರಿ ಸ್ನೇಹಿತರೆ ಕ್ರಾಸ್ ವೆರಿಫೈ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ 11ನೇ ಪ್ರಶ್ನೆ ಕಡೆಗೆ. 11ನೇ ಪ್ರಶ್ನೆ. ಮೋಟಾರು ವಾಹನ ಅಪಘಾತದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅಪಾಯಗಳು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಚೂಪಾದ ಗಾಜು, ಆಯ್ಕೆ ಬಿ ಮೊನಚಾದ ಲೋಹದ ಅಂಚುಗಳು, ಆಯ್ಕೆ ಸಿ ಜಾರು ಘನೀಕರಣ ರೋಧಕ, ಆಯ್ಕೆ ಡಿ ಇವುಗಳಲ್ಲಿ ಎಲ್ಲವು. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಲ್ ಆಫ್ ದಿ ಅಬೌವ್, ಇವುಗಳಲ್ಲಿ ಎಲ್ಲವು. ಬನ್ನಿ ಸ್ನೇಹಿತರೆ 12ನೇ ಪ್ರಶ್ನೆ ಕಡೆಗೆ. ಯಾವುದು ನಿಜವು ಅಥವಾ ಸತ್ಯವು ಅದನ್ನು ಪ್ರತಿಬಿಂಬಿಸುತ್ತದೆ? ಇದಕ್ಕೆ ಆಯ್ಕೆ ನಂಬಲಾಗದು, ಆಯ್ಕೆ ಬಿ ನಿಜವಾದದು, ಆಯ್ಕೆ ಸಿ ಜನಪ್ರಿಯವಾದದು, ಆಯ್ಕೆ ಡಿ ಕುಟುವಾಗಿರುವುದು. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ನಿಜವಾದದು. ಬನ್ನಿ ಸ್ನೇಹಿತರೆ 13ನೇ ಪ್ರಶ್ನೆ ಕಡೆಗೆ. ಭಾರತದಲ್ಲಿ ನ್ಯಾಯಾಂಗ ವಿಮರ್ಶೆಯ ಪರಿಕಲ್ಪನೆಯನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಲಾಗಿದೆ? ಇದಕ್ಕೆ ಆಯ್ಕೆ ಎ USA, ಆಯ್ಕೆ ಬಿ ಜರ್ಮನಿ, ಆಯ್ಕೆ ಸಿ USSR, ಆಯ್ಕೆ ಡಿ ಆಸ್ಟ್ರೇಲಿಯಾ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ USA. ನಮ್ಮ ಭಾರತದಲ್ಲಿ ನ್ಯಾಯಾಂಗ ವಿಮರ್ಶೆಯ ಪರಿಕಲ್ಪನೆಯು USA ದೇಶದಿಂದ ಅಳವಡಿಸಲಾಗಿದೆ. ಬನ್ನಿ ಸ್ನೇಹಿತರೆ 14ನೇ ಪ್ರಶ್ನೆ ಕಡೆಗೆ. ಭಾರತದ ಸಂವಿಧಾನದ ಕೆಳಗಿನ ಯಾವ ಲೇಖನಗಳನ್ನು ಭಾರತದಲ್ಲಿ ಪೌರತ್ವವನ್ನು ವ್ಯವಹರಿಸುತ್ತದೆ? ಯಾವ ಆರ್ಟಿಕಲ್ ಕೇಳಲಾಗಿದೆ ಸ್ನೇಹಿತರೆ ಭಾರತ ಪೌರತ್ವವನ್ನು ವ್ಯವಹರಿಸಿದವು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಲೇಖನ 333ರಿಂದ 337, ಆಯ್ಕೆ ಬಿ ಲೇಖನ 17ರಿಂದ 20, ಆಯ್ಕೆ ಸಿ ಲೇಖನ 5ರಿಂದ 11, ಆಯ್ಕೆ ಡಿ ಲೇಖನ 1ರಿಂದ 4. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಲೇಖನ 5ರಿಂದ 11. ಇದು ಭಾರತ ಸಂವಿಧಾನದ ಲೇಖನಗಳಲ್ಲಿ ಭಾರತದ ಪೌರತ್ವವನ್ನು ವ್ಯವಹರಿಸುತ್ತದೆ. ಬನ್ನಿ ಸ್ನೇಹಿತರೆ 15ನೇ ಪ್ರಶ್ನೆ ಕಡೆ. ಈ ಕೆಳಗಿನವುಗಳಲ್ಲಿ ಯಾವುದು ತಿದ್ದುಪಡಿಗಳು ಮತದಾರರ ವಯಸ್ಸು 21ರಿಂದ 18 ವರ್ಷಕ್ಕೆ ಇಳಿಸಿದೆ? ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಮತ್ತೊಮ್ಮೆ ನಾನು ನಿಮಗೆ ಹೇಳಿಕೊಡುತ್ತೇನೆ ಸ್ನೇಹಿತರೆ. ಈ ಚಾನೆಲನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಶೇರನ್ನು ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ. ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಬಹಳ ಮೋಟಿವೇಟ್ ಮಾಡಲು ಸಹಾಯ ಮಾಡುತ್ತದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 15ನೇ ಪ್ರಶ್ನೆಗೆ ಆಯ್ಕೆಗಳು ನೋಡೋಣ. ಆಯ್ಕೆ 52ನೇ ತಿದ್ದುಪಡಿ, ಆಯ್ಕೆ ಬಿ 60ನೇ ತಿದ್ದುಪಡಿ, ಆಯ್ಕೆ ಸಿ 61ನೇ ತಿದ್ದುಪಡಿ, ಆಯ್ಕೆ ಡಿ 62ನೇ ತಿದ್ದುಪಡಿ. ನಮ್ಮ ಭಾರತದಲ್ಲಿ ಮತದಾನ ವಯಸ್ಸಿನ ಮೇಲೆ ನಿರ್ಧರಿಸಿದೆ ಸ್ನೇಹಿತರೆ. ಇದಕ್ಕೆ 21ರಿಂದ 18 ವರ್ಷಕ್ಕೆ ಇಳಿಸಿದ್ದಾರೆ. ಇದು ಯಾವ ತಿದ್ದುಪಡಿಯಲ್ಲಿ ಕೇಳಲಾಗಿದೆ ಸ್ನೇಹಿತರೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ 61ನೇ ತಿದ್ದುಪಡಿ. ಬನ್ನಿ ಸ್ನೇಹಿತರೆ 16ನೇ ಪ್ರಶ್ನೆ ಕಡೆಗೆ. ಭಾರತೀಯ ಸಂವಿಧಾನದ 10ನೇ ಅನುಸೂಚಿಯು ಯಾವುದರೊಂದಿಗೆ ವ್ಯವಹರಿಸುತ್ತದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಪಕ್ಷಾಂತರ ವಿರೋಧ ಕಾನೂನು, ಆಯ್ಕೆ ಬಿ ಪಂಚಾಯತ್ ರಾಜ್, ಆಯ್ಕೆ ಸಿ ಭೂ ಸುಧಾರಣೆಗಳು, ಆಯ್ಕೆ ಡಿ ಒಕ್ಕೂಟ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಪಕ್ಷಾಂತರ ವಿರೋಧ ಕಾನೂನು ಅಥವಾ ಶಾಸನ. ಬನ್ನಿ ಸ್ನೇಹಿತರೆ 17ನೇ ಪ್ರಶ್ನೆ ಕಡೆಗೆ. 73ನೇ ತಿದ್ದುಪಡಿ ಕಾಯಿದೆಯ ಮಹಿಳೆಯರಿಗೆ ಒಟ್ಟು ಸ್ಥಾನಮಾನಗಳಲ್ಲಿ ಎಷ್ಟು ಸ್ಥಾನಗಳಿಗೆ ಕಡಿಮೆ ಇಲ್ಲದಂತೆ ಮೀಸಲಾತಿ ನೀಡಲಾಗಿದೆ? ಸ್ನೇಹಿತರೆ ಹೆಣ್ಣು ಮಕ್ಕಳಿಗೆ ಗೌರ್ಮೆಂಟ್ ಸೆಕ್ಟರ್ದಲ್ಲಿ ಮೀಸಲಾತಿ ನೀಡಲಾಗಿದೆ. ಅದು ಎಷ್ಟು? 73ನೇ ತಿದ್ದುಪಡಿಯ ಪ್ರಕಾರ ಅದು ಎಷ್ಟು % ತಿದ್ದುಪಡಿ ಹೆಣ್ಣು ಮಕ್ಕಳಿಗೆ ನೀಡಲಾಗಿದೆ ಎಂದು ಕೇಳಲಾಗಿದೆ. ಇದಕ್ಕೆ ಆಯ್ಕೆಗಳು 1/3 ಭಾಗ, ಆಯ್ಕೆ ಬಿ 1/2 ಭಾಗ, ಆಯ್ಕೆ ಸಿ 1/4 ಭಾಗ, ಆಯ್ಕೆ ಡಿ 1/6 ಭಾಗ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ 1/3 ಭಾಗ. ಬನ್ನಿ ಸ್ನೇಹಿತರೆ 18ನೇ ಪ್ರಶ್ನೆ ಕಡೆಗೆ. ಸಂವಿಧಾನದ ಮೊದಲ ಪರಿಚ್ಛೇದವು ಘೋಷಿಸಿರುವಂತೆ ಭಾರತವೊಂದು ಏನಾಗಿದೆ ಸ್ನೇಹಿತರೆ? ಭಾರತವೊಂದು ದ ಯೂನಿಯನ್ ಆಫ್ ಸ್ಟೇಟ್ ಆಗಿದೆ ಸ್ನೇಹಿತರೆ, ಸ್ಟೇಟ್ಸ್. ಬನ್ನಿ ಸ್ನೇಹಿತರೆ 19ನೇ ಪ್ರಶ್ನೆ ಕಡೆಗೆ. ಯಾವುದೇ ಪ್ರಜೆಯು ಕೇವಲ ಧರ್ಮ, ಜನಾಂಗ, ಜಾತಿ, ಲಿಂಗ,
ಯೋಗ್ಯತೆ, ಜನ್ಮಸ್ಥಳ ಅಥವಾ ಯಾವುದೇ ಅವರ ಆಧಾರದ ಮೇಲೆ ಅನರ್ಹನಾಗಿರಬಾರದು ಅಥವಾ ರಾಜ್ಯದ ಅಡಿಯಲ್ಲಿ ಯಾವುದೇ ಉದ್ಯೋಗ ಅಥವಾ ಕಚೇರಿಗೆ ಸಂಬಂಧಿಸಿದಂತೆ ತಾರತಮ್ಯ ಮಾಡಬಾರದು. ಈ ಹಕ್ಕನ್ನು ಭಾರತದ ಸಂವಿಧಾನ ಅಡಿಯಲ್ಲಿ ಯಾವುದು ಖಾತರಿಪಡಿಸುತ್ತದೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಲೇಖನ 14, ಆಯ್ಕೆ ಬಿ ಲೇಖನ 16, ಆಯ್ಕೆ ಸಿ ಲೇಖನ 19, ಆಯ್ಕೆ ಡಿ ಲೇಖನ 21. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಲೇಖನ 16. ಬನ್ನಿ ಸ್ನೇಹಿತರೆ, ಈಗ ಕೊನೆಯ ಪ್ರಶ್ನೆ ಕಡೆಗೆ. 20ನೇ ಪ್ರಶ್ನೆ. ಒಂದು ವೇಳೆ ಭಾರತದ ರಾಷ್ಟ್ರಪತಿಗಳು ರಾಜೀನಾಮೆ ನೀಡಲು ನಿರ್ಧರಿಸಿದರೆ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ತಿಳಿಸುತ್ತಾರೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಪ್ರಧಾನಮಂತ್ರಿ, ಆಯ್ಕೆ ಬಿ ಮುಖ್ಯ ನ್ಯಾಯಾಧೀಶರು, ಆಯ್ಕೆ ಸಿ ಲೋಕಸಭೆಯ ಸ್ಪೀಕರ್, ಆಯ್ಕೆ ಡಿ ಉಪಾಧ್ಯಕ್ಷರು. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡುವ ಮುಖಾಂತರ ತಿಳಿಸಬೇಕೆಂದು ಕೇಳುತ್ತೇನೆ ಸ್ನೇಹಿತರೆ. ಮತ್ತು ಈ ಚಾನೆಲನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರನ್ನು ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ. ಏಕೆಂದರೆ ಇಲ್ಲಿ ದಿನನಿತ್ಯ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ನಡೆಸಲಾಗುತ್ತದೆ ಸ್ನೇಹಿತರೆ. ಧನ್ಯವಾದಗಳು.